ನೀವು ಅಲ್ಲಿನ ಪರಿಸ್ಥಿತಿ ಇರುವಂತ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ, ನೇರ ದೃಶ್ಯಗಳು ಇವು. ಸದ್ಯದ ವಾತಾವರಣ ಹೇಗಿದೆ ಅಂತ ಒಂದ್ ಕಡೆ ಸಿದ್ದರಾಮಯ್ಯನವರು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಮುಕ್ತಾಯ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅದರ ಒಂದು ರಿಸಲ್ಟ್ ಏನು ಅನ್ನೋದನ್ನ ಕೂಡ ನೋಡೋಣ. ಆದ್ರೆ ಮತ್ತೊಂದ್ ಕಡೆ ಇಲ್ಲಿ ಹತ್ತರ್ಗಿಯಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕಲ್ಲು ತೂರಾಟ ನಡೆದಿದೆ. ಆ ಕಲ್ಲು ತೂರಾಟವನ್ನ ನಿಯಂತ್ರಣಕ್ಕೆ ತರಬೇಕು ಅಂತ ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲಿ ಕುರಿ ತುಂಬದಂಗೆ ಪೊಲೀಸರು ವೆಹಿಕಲ್ ಅಲ್ಲಿ ಜನರನ್ನ ತುಂಬುತ್ತಾ ಇದ್ದಾರೆ. ಇದೆಲ್ಲವೂ ಕೂಡ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕಲ್ಲು ತೂರಾಟ ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸಾರ್ವಜನಿಕ ಸಾರಿಗೆ ಇರಬಹುದು, ಬಸ್ಗಳು, ಅದೇ ರೀತಿಯಾಗಿ ಪೊಲೀಸರ ವೆಹಿಕಲ್ಸ್ ಇರಬಹುದು. ಇದೆಲ್ಲದರ ಮೇಲೂ ಕೂಡ ಅವರು ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ ಅಂತ ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹೀಗಾಗಿ ಪೊಲೀಸರು ಹತೋಟಿಗೆ ತರೋದಕ್ಕೆ ಅಂತ ಸಾಕಷ್ಟು ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಬೇರೆ ಬೇರೆ ಕಡೆ ಕೂಡ ಪ್ರತಿಭಟನೆ ನಡೀತಾ ಇರೋದ್ರಿಂದ ಪೊಲೀಸರನ್ನು ಕೂಡ ಎಲ್ಲಾ ಕಡೆ ಡಿವೈಡ್ ಮಾಡಿ ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ಅಷ್ಟಾಗಿ ಅವರ ಈ ರೀತಿ ಗಲಾಟೆ ಆದಂತ ಸಂದರ್ಭದಲ್ಲಿ ಕಲ್ಲು ತೂರಾಟದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರಿ. ಆದ್ರೆ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಕಾರಣ ಒಂದು ವಾರದಿಂದ ಪ್ರತಿಭಟನೆ ಏನ್ ನಡೀತಾ ಇತ್ತು, ಶಾಂತಿಯುತವಾಗಿನೇ ನಡೀತಾ ಇತ್ತು. ಹೆದ್ದಾರಿ ಬಂದ್ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯ ಘಟನೆಗಳು, ಸಂಘರ್ಷಗಳು ಆಗ್ತಾ ಇರಲಿಲ್ಲ. ಆದ್ರೆ ಈಗೇನ್ ಕಲ್ಲು ತೂರಾಟ ಆಗಿದೆ, ಯಾರಾದ್ರೂ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರಾ, ಯಾತಕ್ಕಾಗಿ ಹಿಂಗ್ ಮಾಡಿದ್ರು, ರೈತರ ಪ್ರತಿಭಟನೆಯ ಸ್ವರೂಪವನ್ನೇ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ರ, ಹೀಗಾಗಿ ಇದೆಲ್ಲವನ್ನು ಹತ್ತಿಕ್ಕೋಕೆ ಅಥವಾ ಹತೋಟಿಗೆ ತರೋದಕ್ಕೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರ, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ ಅಲ್ಲಿ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಅಂತೂ ಇದೆ. ಪರಿಸ್ಥಿತಿ ನಿಯಂತ್ರಣಕ್ಕೆ ತರೋದಕ್ಕಂತೂ ಕೂಡ ಪೊಲೀಸರೀಗ ಪ್ರಯತ್ನ ಪಡ್ತಿದ್ದಾರೆ. ಅಂದ್ರೆ ಆ ಜಾಗದಲ್ಲಿ ಅಷ್ಟಾಗಿ ಪೊಲೀಸರು ಇಲ್ಲ, ಅಂದ್ರೆ ಇಂಥ ದೊಡ್ಡ ಪರಿಸ್ಥಿತಿ ಆಗುತ್ತೆ ಅಥವಾ ಉದ್ವಿಗ್ನಗೊಳ್ಳುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಒಂದು ವಾರದಿಂದನೂ ಕೂಡ ಪ್ರತಿಭಟನೆ ಶಾಂತಿಯುತವಾಗಿನೇ ನಡೀತಾ ಇತ್ತು. ಇನ್ನು 2 ದಿನಗಳ ಕಾಲ ರೈತರು ಕೂಡ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ನಿಮ್ಮ ನಿರ್ಧಾರವನ್ನ ತಿಳಿಸ್ಬೇಕು, ನಾವು ನಿಮ್ ಜಾಗಕ್ಕೆ ಬರಲ್ಲ, ನೀವೇ ನಮ್ಮ ಜಾಗಕ್ಕೆ ಬರಬೇಕು ಅಂತ ರೈತರ ಶಾಂತಿಯುತ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆದಿರೋದು. ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಮಾಡ್ತಿದ್ದಾರೆ. ನೇರ ಪ್ರಸಾರದ ವೇಳೆನೇ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ರೈತರ ಶಾಂತಿಯುತ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಇದೆ. ಅಲ್ಲಿ ಮಾಧ್ಯಮಗಳು ನೇರವಾಗಿ ರೈತರ ಜೊತೆಗೆ ಮಾತನಾಡಿಸುವಂತದ್ದಿರ್ಬೋದು, ಜೊತೆಗೆ ಅವರ ಪ್ರತಿಭಟನೆಯ ದೃಶ್ಯಗಳನ್ನ ಕವರೇಜ್ ಮಾಡುವಂತದ್ದು ಒಂದು ವಾರದಿಂದಾನೂ ಕೂಡ ನಡೀತಾ ಇದೆ. ನೋಡಿ, ಅಲ್ಲಿ ಕಲ್ಲು ತೂರಾಟ ಮಾಡ್ತಾ ಇದ್ದಂಥವ್ರು ಏನಿದ್ದಾರೆ ಅವರು ರೈತರ ಕಿಡಿಗೇಡಿಗಳ ಆ ಪ್ರಶ್ನೆ ಈಗ ಇದೆ. ರೈತರ ಮಧ್ಯೆನೇ ಕಿಡಿಗೇಡಿಗಳು ಬಂದು ಸೇರ್ಕೊಂಡು ಈ ರೀತಿಯಾಗಿ ಕಲ್ಲು ತೂರಿದ್ರಾ ಅಂತ. ರೈತರು ಶಾಂತಿಯುತವಾಗಿ ಒಂದು ವಾರದಿಂದ, ಕೆಲವು ಕಡೆ 10 ದಿನಕ್ಕೆ 11 ದಿನಕ್ಕೂ ಕಾಲಿಟ್ಟಿದೆ ಪ್ರತಿಭಟನೆ.
ಅಹೋರಾತ್ರಿ ಧರಣಿ. ಆದ್ರೆ ಅಲ್ಲಿ ಇಂತಹ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಆದ್ರೆ ಇಲ್ಲಿ ಬೆಳಗಾವಿಯ ಹತ್ತರಗಿಯಲ್ಲಿ ಕೆಲ ಕಿಡಿಗೇಡಿಗಳು ಮಾಧ್ಯಮಗಳನ್ನೇ ಟಾರ್ಗೆಟ್ ಮಾಡಿ ಕಲ್ಲು ತೂರಿದ್ರು. ನೀವು ಗಮನಿಸ್ತಾ ಇದ್ದೀರಾ ರಸ್ತೆ ಮೇಲೆ ಎಷ್ಟು ಮಟ್ಟಿಗೆ ಕಲ್ಲು ಬಿದ್ದಿದ್ದಾವೆ ಅಂತ. ಮಾಧ್ಯಮಗಳಲ್ಲಿ ವರದಿ ಮಾಡುವಂತ ಸಂದರ್ಭದಲ್ಲಿ ಕಿಡಿಗೇಡಿಗಳು ನಡೆಸಿರುವಂತಹ ಕಲ್ಲು ತೂರಾಟ ಇದು. ರೈತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ರೆ ಆ ಪ್ರತಿಭಟನೆಯನ್ನು ಹಾಳು ಮಾಡಿ ಆ ಪ್ರತಿಭಟನೆಯನ್ನ ಕವರ್ ಮಾಡ್ತಾ ಇದ್ದಂತ ಮಾಧ್ಯಮಗಳನ್ನು ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ನಡೆಸ್ತಾ ಇರುವಂತ ಕಲ್ಲು ತೂರಾಟದ ದೃಶ್ಯಗಳು. ಈ ಸಂದರ್ಭದಲ್ಲಿ ಅದೆಲ್ಲವನ್ನ ಹತೋಟಿಗೆ ತರೋದಕ್ಕೆ ಅಂತ ಜೊತೆಗೆ ಅಲ್ಲಿ ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ. ರಾಜ್ಯದ ವಿವಿಧ ಕಡೆ ನಡೀತಾ ಇದೆ ಪ್ರತಿಭಟನೆ. ಶಾಂತಿಯುತವಾಗಿಯೇ ನಾವು ಪ್ರತಿಭಟಿಸ್ತೀವಿ ಅಂತ ರೈತರು ಕೂತಿದ್ದಾರೆ. ಆದರೆ ಅಲ್ಲಿ ಕಿಡಿಗೇಡಿಗಳು ಮಾಡಿರುವಂತ ಈ ಕೆಲಸದಿಂದಾಗಿ ಪೊಲೀಸರಿಗೀಗ ತಲೆ ಬಿಸಿ ಆಗಿದೆ, ತಲೆನೋವು ಉಂಟಾಗಿದೆ. ಶಾಂತಿಯುತ ಪ್ರತಿಭಟನೆಗೆ ಭಗ್ನ ತರುವಂತ ಕೆಲಸವನ್ನ ಮಾಡಿರುವಂತದ್ದು ಕೆಲ ಕಿಡಿಗೇಡಿಗಳು. ಆ ಕಲ್ಲು ತೂರಾಟದ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಎರಡೂ ವಿಂಡೋದಲ್ಲೂ ಕೂಡ ರಸ್ತೆ ಮೇಲೆ ಯಾವ ಮಟ್ಟಿಗೆ ಕಲ್ಲು ಬಿದ್ದಿದ್ದಾವೆ ಅಂತ. ಸಾರ್ವಜನಿಕರ ವೆಹಿಕಲ್ಸ್ ಮೇಲೆ, ಮಾಧ್ಯಮಗಳ ಮೇಲೆ ಅಲ್ಲಿ ವರದಿ ಮಾಡ್ತಾ ಇರುವಂತ ವರದಿಗಾರರು ಬಂದ್ರು ಅಂತ ಅಂದ್ರೆ ಲೋಗೋಗಳನ್ನ ಇಟ್ಕೊಂಡು ಓಡ್ತಾ ಇದ್ದಾರೆ, ಗಮನಿಸಬಹುದು ನೀವು. ಜೊತೆಗೆ ಅಲ್ಲಿ ಪೊಲೀಸ್ ವೆಹಿಕಲ್ಸ್ ಮೇಲೂ ಕೂಡ ಕಿಡಿಗೇಡಿಗಳು ಈ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಇದು ಈಗ ಸಾಕಷ್ಟು ಪ್ರತಿಭಟನೆಯ ಸ್ವರೂಪವನ್ನೇ ಬದಲಾದಂತೆ ತೋರಿಸ್ತಾ ಇದೆ. ನೇರ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ರಿ. 8-9 ದಿನಗಳಿಂದ ಪಾಪ ರೈತರು ಅಲ್ಲಿ ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಕಾರಣ ಅವರು ದುಡ್ದಂಥ, ಅವರು ಬೆಳೆದಂಥ ಬೆಳೆಗೆ ಸರಿಯಾದ ನಿಗದಿತ ದರ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಅವ್ರ ಪ್ರತಿಭಟನೆಯಲ್ಲಿ ಇಲ್ಲಿ ಯಾರೋ ಕೆಲ ಕಿಡಿಗೇಡಿಗಳು ಹೋಗಿ ಈ ರೀತಿಯಾಗಿ ಮಾಡಿರುವಂಥದ್ದು. ಇದರಿಂದಾಗಿ ಈಗ ಶಾಂತಿಯುತ ಪ್ರತಿಭಟನೆಗೆ ಒಂದು ರೀತಿಯಾಗಿ ಅಡ್ಡಿ ಉಂಟಾದಂತೆ ಕಾಣಿಸ್ತಾ ಇದೆ. ನೋಡಿ ರಸ್ತೆ ಮೇಲೆ ಯಾವ ಮಟ್ಟಕ್ಕೆ ಕಲ್ಲುಗಳು ಬಿದ್ದಿದ್ದಾವೆ ಅಂತ. ಅನ್ನದಾತ ರೈತರು ಶಾಂತಿಯುತವಾಗಿ ಪ್ರತಿಭಟಿಸಿದ್ರೆ ಇವ್ರು ಯಾರೋ ಕಿಡಿಗೇಡಿಗಳು ಮಧ್ಯದಲ್ಲಿ ಬಂದು ಈ ರೀತಿಯಾಗಿ ಎಡವಟ್ಟು ಮಾಡಿರುವಂಥದ್ದು. ಸದ್ಯ ಕೆಲವ್ರನ್ನ ಪೊಲೀಸರಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಯಾರು ಈ ರೀತಿಯಾಗಿ ಮಾಡ್ತಾ ಇದ್ರು ಏನು ಅಂತ ಗೊತ್ತಾಗುತ್ತೆ. ಯಾರು ಈ ರೀತಿ ಪ್ರತಿಭಟನೆ ಹದಗೆಡ್ಸೋದಕ್ಕೆ ಬಂದಿದ್ರು, ಯಾಕಿಲ್ಲಿ ಮಧ್ಯದಲ್ಲಿ ಅವ್ರು ಮೂಗು ತೂರಿಸಿದ್ದು ಅಂತ. ಹೊರಗಿನಿಂದ ಬಂದು ಹಾಗಾದ್ರೆ ಇಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ರಾ ಅಂತ. ಎಲ್ಲಿಂದ ಬಂದ್ರು, ಯಾರು ಕಳಿಸಿದ್ರು ಇವ್ರನ್ನ? ಶಾಂತಿಯುತ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ. ನೋಡಿ ಬಸ್ನ ಗಾಜು ಒಡೆದಿರುವಂತ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಪೊಲೀಸರು ನಿಂತಿದ್ರೆ ಅವ್ರ ಮೇಲೂ ಕಲ್ಲೆಸಿತಾ ಇದ್ದಾರೆ. ಹೊರಗಡೆಯಿಂದ ಬಂದು ರೈತರು ಶಾಂತಿಯುತವಾಗಿ ಪ್ರತಿಭಟಿಸ್ತಾ ಇದ್ರೆ ಇಲ್ಲಿ ಬಂದು ಯಾಕೆ ಈ ರೀತಿ ಮಾಡಿದ್ರು ಅಂತ ಸಾರ್ವಜನಿಕ ವಾಹನಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಕಿಡಿಗೇಡಿಗಳು ಮಾಡಿರುವಂಥದ್ದಿದು. ಬೀದಿ ದೀಪಗಳಿರ್ಬೋದು ಅಥವಾ ಸಾರ್ವಜನಿಕ ವಾಹನಗಳು, ಸಾರಿಗೆಗಳು, ಬಸ್ ಇರ್ಬೋದು, ಅಲ್ಲಿದ್ದಂಥ ಪೊಲೀಸ್ ಜೀಪ್ ಇರ್ಬೋದು, ಇದೆಲ್ಲದ್ರ ಮೇಲೂ ಕೂಡ ಕಲ್ಲೆಸೆತಾಗಿದೆ. ಕಿಡಿಗೇಡಿಗಳು ಎಲ್ಲಿಂದ ಬಂದು ಸೇರ್ಕೊಂಡ್ರು ಇವರು ಅಂತ. ಹೀಗಾಗಿನೇ ಪೊಲೀಸರು ಕೂಡ ಹತೋಟಿಗೆ ತರೋದಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಿರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗ ಇಲ್ಲಿ ನಡೆದಿರುವಂತಹ ಕಲ್ಲು ತೂರಾಟ ಏನಿದೆ, ರೈತರ ಶಾಂತಿಯುತ ಪ್ರತಿಭಟನೆಯನ್ನ ಹದಗೆಡ್ಸೋದಕ್ಕೆ ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾರು ಇವರು, ಎಲ್ಲಿಂದ ಬಂದ್ರು, ಸದ್ಯದ ಪರಿಸ್ಥಿತಿ ಹೇಗಿದೆ, ಹತೋಟಿಗೆ ಬರ್ತಿದ್ಯಾ, ಹೆಂಗೆ? ಸೌಖ್ಯ, ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ 4 ಒಂದು ಏನು ಹಿಂಸಾತ್ಮಕ ಘಟನೆ ನಡೆದಿರ್ತಕ್ಕಂಥದ್ದು, ಏನು ರೈತರ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆದಿದೆ. ಕಿಡಿಗೇಡಿಗಳು ಏನು ಕಲ್ಲು ತೂರಾಟ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಒಂದು ಹೋರಾಟದ ಸ್ಥಳ ಏನಿದೆ ಅದು ರಣಾಂಗಣವಾಗಿ ಈಗ ಮಾರ್ಪಟ್ಟಿದೆ. ಈಗಾಗಲೇ ಏನು ಸ್ಥಳದಲ್ಲಿ ಇದ್ದಂತ ಪೊಲೀಸರು ಸಹ ಒಂದು ಅಸಹಾಯಕರಾಗಿ ಈಗ ಏನು ದೂರ ಹೋಗಿರ್ತಕ್ಕಂಥದ್ದು. ಯಾಕಂದ್ರೆ ಪೊಲೀಸರ ಮೇಲೆ ಒಂದು ಕಲ್ಲು ತೂರಾಟ ನಡೆಸುವಂತ ಕೆಲಸವನ್ನು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ರೈತರು ಒಂದ್ ಕಡೆ ಕಬ್ಬಿನ ಬೆಲೆಗಾಗಿ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ರು. ಶಾಂತಿಯುತವಾಗಿ ಹೋರಾಟ ನಡೆಸಿರ್ತಕ್ಕಂಥ ಸಂದರ್ಭದಲ್ಲೇ ಏನಂದ್ರೆ ಈಗ ಏನು ಕಲ್ಲು ತೂರಾಟ ನಡೆಸುವ ಮೂಲಕ ಇಡೀ ಹೋರಾಟದ ದಾರಿ ತಪ್ಪಿಸುವಂತ ಕೆಲಸವನ್ನ ಯಾರು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಸೌಖ್ಯ, ಇನ್ನೂ ಕೂಡ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿ ಏನಿದೆ, ರಾಷ್ಟ್ರೀಯ ಹೆದ್ದಾರಿ ಮೇಲೆ ಇನ್ನೂ ಕೂಡ ಒಂದು ಪ್ರಕ್ಷುಬ್ಧವಾದಂತಹ ವಾತಾವರಣವಿದೆ. ಇಡೀ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ರೈತರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ರೆ, ಮತ್ತೊಂದ್ ಕಡೆ ಏನು ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ ಕಿಡಿಗೇಡಿಗಳು ಕೂಡ ಅಲ್ಲಿಂದ ಕಾಲ್ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಸ್ಥಳದಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ವಾಹನಗಳು ಏನು ಬರದಂತೆ ಕೂಡ ಒಂದು ಏನು
ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಬೆಳಗಾವಿಯ ಪುನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು ರೈತರ ಹೋರಾಟ ಒಂದ್ ಕಡೆ ಮುಂದುವರೆದ್ರೆ, ಮತ್ತೊಂದ್ ಕಡೆ ಒಂದು ಕಲ್ಲು ತೂರಾಟದ ಘಟನೆ ಏನಿದೆ, ಈ ಘಟನೆ ಈಗ ಸಾಕಷ್ಟು ಈಗ ಗೊಂದಲದ ವಾತಾವರಣ ಸೃಷ್ಟಿಸುವಂತಾಗಿದೆ. ಯಾಕಂದ್ರೆ ಸರ್ಕಾರಕ್ಕೆ 2 ದಿನದ ಗಡುವನ್ನ ಈಗ ಏನು ಗುರ್ಲಾಪುರ್ ಕ್ರಾಸ್ ನಲ್ಲಿ ನಡೀತಿರ್ತಕ್ಕಂಥ ರೈತ ಹೋರಾಟಗಾರರು ಒಂದು ಗಡುವನ್ನ ಕೊಟ್ಟಿದ್ರು. ಇವತ್ತು ಸಿಎಂ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ರೈತರ ಜೊತೆಗೆ ಸಭೆಯನ್ನು ಕೂಡ ನಡೆಸಿದ್ರು. ಸರ್ಕಾರದಿಂದ ಇವತ್ತು ಸಂಜೆ